latest cantonment news updates, subscribe to CNT News and click bell icon to get regular updates. ನನ್ನ ಹೆಸರು ವಿ ಉಮಾದೇವಿ. ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಚಿಂತಾಮಣಿ ತಾಲೂಕಿನಲ್ಲಿ 6/10/2023 ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಸರ್ಕಾರಿ ಮಾದರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಚಿಂತಾಮಣಿ, ಈ ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಹಾಗೂ ಹೊಸದಾಗಿ ಅಗತ್ಯಕ್ಕೆ ಅನುಗುಣವಾಗಿ ಕಾಮಗಾರಿಗಳನ್ನು ನಿರ್ವಹಿಸುವುದು ಮತ್ತು ಶಿಕ್ಷಕರನ್ನು ಒದಗಿಸುವುದು, ಮೂಲಭೂತ ಸೌಲಭ್ಯಗಳಲ್ಲಿ ಗ್ರಂಥಾಲಯ, ಪ್ರಯೋಗಾಲಯಗಳನ್ನು ಅಭಿವೃದ್ಧಿಪಡಿಸೋದು, ಗೇಟನ್ನು ಮತ್ತು ಕಾಂಪೌಂಡ್ ಗೋಡೆಯನ್ನು ಕನ್ಸ್ಟ್ರಕ್ಷನ್ ಮಾಡೋದು, ಈ ನಿಟ್ಟಿನಲ್ಲಿ ಒಂದಷ್ಟು ಪಾಯಿಂಟ್ಸನ್ನು ಹಾಕ್ಕೊಂಡು ಆಗಸ್ಟ್ 2022 ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎನ್ ವೆಂಕಟೇಶಪ್ಪನವರು ಹಾಗೂ ಲಿಯೋ ಕ್ಲಬ್ ಮಾರ್ಗ ಚಿಂತಾಮಣಿಯ ಅಧ್ಯಕ್ಷರು ಹಾಗೂ ಅನಿತಾ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಈ ವತಿಯಿಂದ 2 NGO ಸಂಸ್ಥೆಯೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಬಟ್ ಇಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಳುವಾಗ ಅಥವಾ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗ ಅದಕ್ಕೆ ನಮ್ಮ ಸರ್ಕಾರದ ಒಂದು ಸುತ್ತೋಲೆ ಇದೆ. ಮುಖ್ಯೋಪಾಧ್ಯಾಯರ ಒಂದು ಲಿಮಿಟಲ್ಲಿ ಎಷ್ಟು ಅಮೌಂಟು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಎಷ್ಟು, ಉಪನಿರ್ದೇಶಕರಿಗೆ ಎಷ್ಟು, ಎಲ್ಲರಿಗೂ ಹಂತವಾಗಿ ಯಾರ್ಯಾರಿಗೆ ಎಷ್ಟು ಅನುದಾನವನ್ನು ಆಧರಿಸಿ ನಮಗೆ ಮಿತಿ ಇದೆ ಅದು ಅನುಮೋದನೆಯನ್ನು ಕೊಡೋದಕ್ಕೆ. ಸೊ ಈ ನಿಟ್ಟಿನಲ್ಲಿ ಅಂದು ಒಡಂಬಡಿಕೆ ಮಾಡಿಕೊಂಡಾಗ ಯಾವ ನಿರ್ದಿಷ್ಟ ಕಾಮಗಾರಿಗಳಿಗೆ ಎಷ್ಟು ವೆಚ್ಚ ಆಗತ್ತೆ ಅಂತ ಒಡಂಬಡಿಕೆಯಲ್ಲಿ ಅದು ನಮೂದಿಸಿಲ್ಲ. ಹಾಗಾಗಿ ಅದನ್ನು ಯಾರ ವ್ಯಾಪ್ತಿಗೆ ಒಳಪಡುತ್ತೆ ಅನ್ನೋದು ನಿರ್ದಿಷ್ಟವಾಗಿ ಗೊತ್ತಾಗಿಲ್ಲ. ಯಾಕಂದರೆ ನಮ್ಮ BEOಗೆ ಏನು ಲಿಮಿಟ್ ಇದೆ, ಆ ಲಿಮಿಟನ್ನು ಕ್ರಾಸ್ ಆಗಿರೋದ್ರಿಂದ ಈಗ ಅಂದಿನ ಒಡಂಬಡಿಕೆಗೆ ಈಗ ಏನು ಹೇಳ್ತಾ ಇದ್ದಾರೆ, 1 ಕೋಟಿ ಆಗಿದೆ, 1.5 ಕೋಟಿ ಆಗಿದೆ ಅಂತ. ಈ ಒಡಂಬಡಿಕೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರ ವ್ಯಾಪ್ತಿಗೆ ಒಳಪಡುತ್ತೆ. ಹಾಗಾಗಿ ಅದರೊಂದಿಗೆ ಅದರ ಜೊತೆಯಾಗಿಯೇ ಮಾನ್ಯ ವೆಂಕಟೇಶಪ್ಪನವರ ಒಂದು ವರ್ಗಾವಣೆಯ ನಂತರ ಎಂ ವೆಂಕಟೇಶ್ ಅನ್ನೋರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ 6/1/2023 11/8/2023 ಈ ಕಚೇರಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಅವರ ಅವಧಿಯಲ್ಲಿ ಕಾಮಗಾರಿಯ ನಕ್ಷೆಗೆ ಒಂದು ಸಹಿಯನ್ನು ಮಾಡಿರೋದಾಗಿ ತಿಳಿಸಿದ್ದಾರೆ. ಆ ನಕ್ಷೆಯಲ್ಲಿ ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮತ್ತು SDMC ಅಧ್ಯಕ್ಷರು, ಮುಖ್ಯ ಶಿಕ್ಷಕರು ಎಲ್ಲ ಸಹಿಯನ್ನು ಮಾಡಿದ್ದಾರೆ ಮತ್ತು ಲಿಯೋ ಕ್ಲಬ್ ಮಾರ್ಗ ಅವರು ಕೂಡ ಅದರಲ್ಲಿ ಸಹಿಯನ್ನು ಮಾಡಿದ್ದಾರೆ. ಬಟ್ ಇದು ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಚೇರಿ ಹಂತದಲ್ಲಿ ಒಡಂಬಡಿಕೆ ಮಾಡಿಕೊಂಡಿರೋದಾಗಿರ್ಬೋದು ಅಥವಾ ನಕ್ಷೆಗೆ ಸಂಬಂಧಪಟ್ಟಂತೆ, ಕಾಮಗಾರಿಯ ನಕ್ಷೆಗೆ ಸಂಬಂಧಪಟ್ಟಂತೆ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹಿಯನ್ನು ಮಾಡಿದ್ದಾರೆ ಮತ್ತು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಕಚೇರಿಯಲ್ಲಿ ಯಾವುದೇ ಕಡತವನ್ನು ನಿರ್ವಹಿಸಿಲ್ಲ. ಅದು ನಮಗೆ ಏನು ಈಗ ಲಿಯೋ ಕ್ಲಬ್ ಆಫ್ ಮಾರ್ಗ ಅವರು ಒಪ್ಪಂದ ಮಾಡಿಕೊಂಡಿದ್ದಾರೆ, ಆ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಈ ಕಚೇರಿಗೆ ಯಾವುದೇ ಪ್ರಸ್ತಾವನೆ ಕೂಡ ಸ್ವೀಕೃತವಾಗಿರೋದಕ್ಕೆ ದಾಖಲೆ ಇಲ್ಲ. ಶಾಲಾ ಕಡೆಯಿಂದನೂ ಸಹ ಇದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಮಾಡಿಕೊಳ್ಳುವ ಪೂರ್ವದಲ್ಲಿ ಶಾಲಾ SDMCಯಲ್ಲಿ ಅದನ್ನು ನಿರ್ಣಯ ತಗೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ನಮಗೆ ಪ್ರಸ್ತಾವನೆ ಸಲ್ಲಿಕೆಯಾಗಬೇಕಾಗಿತ್ತು ಅದು ಕೂಡ ಸಲ್ಲಿಕೆಯಾಗಿರೋದಕ್ಕೆ ಕಚೇರಿಯಲ್ಲಿ ಯಾವುದೇ ದಾಖಲೆ ಇಲ್ಲ, ಕಡತನೂ ಇಲ್ಲ, ದಾಖಲೆನೂ ಇಲ್ಲ. ಸೊ ಹಾಗಾಗಿ ನಮಗೆ ಅದು ವರ್ಕದು ಎಸ್ಟಿಮೇಷನ್ ಎಷ್ಟಿದೆ ಅದು ನಿರ್ದಿಷ್ಟವಾಗಿ ಹೇಳದೇ ಇರೋದ್ರಿಂದ ಇದು ಯಾರ ವ್ಯಾಪ್ತಿಗೆ ಒಳಪಡುತ್ತೆ ಅನ್ನೋದು ಈಗ ನಿಖರವಾಗಿ ಹೇಳೋದು ಕಷ್ಟ ಆಗ್ತಾ ಇದೆ. ಆದರೂ ಸಹ ಈ ಕಚೇರಿಯಲ್ಲಿ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಬಂದ ನಂತರ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ನಮ್ಮ CRP ನಗರ ಭಾಗದ CRP ಆದಂತಹ ಭಾಸ್ಕರ್ ಅವರ ಮುಖಾಂತರ ನಾನು ಜೆರಾಕ್ಸ್ ಪ್ರತಿಯನ್ನು ಆ ಶಾಲೆಯ ಬಾಲಕರ ಶಾಲೆಯ ಮುಖ್ಯ ಶಿಕ್ಷಕರಿಂದ ಪಡೆದು ಈಗ ಕಡತವನ್ನು ನಂತರ ನಾನು ಪ್ರಾರಂಭ ಮಾಡಿದ್ದೀನಿ. ಆಲ್ಮೋಸ್ಟ್ ನಮಗೆ ಜುಲೈ 2024 ತನಕ ನಮಗೆ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು, ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪಿಸುವ ವಿಚಾರ ನಮಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಕಚೇರಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಡಂಬಡಿಕೆ ಇಲ್ಲ, ನಕ್ಷೆ ಇಲ್ಲ, ಪ್ರಸ್ತಾಪ ಇಲ್ಲ. ಅಂದರೆ ಹಿಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾಡಿಕೊಂಡಿರುವಂತಹ ಒಡಂಬಡಿಕೆಯಲ್ಲೂ ಸಹ ಅದರ ಪ್ರಸ್ತಾಪ ಇಲ್ಲದೇ ಇರೋದರಿಂದ ನಮಗೆ ಅದರ ಅರಿವಿರಲಿಲ್ಲ, ಎಲ್ಲೂ ಅದರ ಪ್ರಸ್ತಾಪ ಕೂಡ ಇರಲಿಲ್ಲ, ಚರ್ಚೆ ಕೂಡ ಆಗಿರಲಿಲ್ಲ. 2024 ಜುಲೈ ಮಾಹೆಯಲ್ಲಿ ಕಟ್ಟೆಯನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದಾಗ
ಅದು ಯಾವ ಕಾರಣಕ್ಕಾಗಿ ಅದು ಕಟ್ಟೆಯನ್ನು ಕಟ್ತಾ ಇದ್ದಾರೆ, ಅದು ನಮ್ಮ ಎಸ್ಟಿಮೇಷನಲ್ಲಿ ಇಲ್ವಲ್ಲ ಅಂತ ಪ್ರಶ್ನಿಸಿದಾಗ ಆಗ ಒಂದು NGOರಾದಂತಹ ನವೀನ್ ಕೃಷ್ಣರವರು ನಮ್ಮ CRP ಅವರಿಗೆ ಅದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂಬೇಡ್ಕರ್ ಪುತ್ಥಳಿಯನ್ನು ಸ್ಥಾಪಿಸ್ತಾ ಇರೋದಕ್ಕೆ ಕಟ್ಟೆಯನ್ನು ಕಟ್ತಾ ಇರೋದು ಅಂತ ತುರ್ತಾಗಿ ಇಮಿಡಿಯೇಟಾಗಿ ಅದನ್ನು ನಮ್ಮ ಅಂದಿನ ಶಿಕ್ಷಣ ಸಂಯೋಜಕರು ಮತ್ತು CRP ಅವರ ಒಂದು ವರದಿಯನ್ನು ಆಧರಿಸಿ, ಶಾಲಾ ಭೇಟಿ ವರದಿಯನ್ನು ಆಧರಿಸಿ ಮಾನ್ಯ ಉಪನಿರ್ದೇಶಕರಿಗೆ ನಾನು ವರದಿಯನ್ನು ಸಲ್ಲಿಸಿದ್ದೆ. ಸೊ ಉಪನಿರ್ದೇಶಕರು ಸಹ ಶಾಲೆಗೆ ಜುಲೈ 12/7/2024 ಮಾನ್ಯ ಉಪನಿರ್ದೇಶಕರು ಭೇಟಿ ಕೊಟ್ಟರು. ನಾನು ಅವ್ರ ಜೊತೆ ಶಾಲೆಗೆ ಭೇಟಿ ಕೊಟ್ಟಿದ್ದೆ. ಆಗ ಮುಖ್ಯೋಪಾಧ್ಯಾಯರ ಜೊತೆಗೆ ನಾವು ವಿವರವಾಗಿ ಅದನ್ನು ಚರ್ಚೆ ಮಾಡಿದ್ವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಸಲ್ಲಿಸುವುದಕ್ಕೆ ಸಂಬಂಧಪಟ್ಟಂತೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪಿಸೋದಕ್ಕೆ ಸಂಬಂಧಪಟ್ಟಂತೆ ಶಾಲಾ ಹಂತದಲ್ಲಿ SDMCಯಲ್ಲಿ ನಡಾವಳಿ ರೂಪಿಸುವ ಬಗ್ಗೆ ದಾಖಲೆಗಳನ್ನು ಕೇಳಿದ್ವಿ. ಆಗ ಮುಖ್ಯ ಶಿಕ್ಷಕರು ಯಾವುದೇ ದಾಖಲೆಯನ್ನು ಒದಗಿಸಿರುವುದಿಲ್ಲ. ನಡಾವಳಿದು ಪ್ರೀವಿಯಸ್ ಅಂದರೆ ಕಾಮಗಾರಿ ಸ್ಟಾರ್ಟ್ ಆಗೋಕ್ಕೆ ಮೊದಲಿಂದು ನಡಾವಳಿನೂ ಕೊಟ್ಟಿಲ್ಲ. ಒಪ್ಪಂದ ಮಾಡ್ಕೊಂಡಿರೋದ್ರ ಬಗ್ಗೆ ನಡಾವಳಿ ಕೇಳಿದ್ವಿ, ಕೊಡಲಿಲ್ಲ. ಪುತ್ಥಳಿಯನ್ನು ಸ್ಥಾಪಿಸುವುದರ ಬಗ್ಗೆ ನಡಾವಳಿಯಾಗಿದ್ದಲ್ಲಿ ಅದನ್ನು ಕೇಳಿದ್ವಿ, ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಲಿಯೋ ಕ್ಲಬ್ ಆಫ್ ಮಾರ್ಗದ ಅಧ್ಯಕ್ಷರಾದ ನವೀನ್ ಕೃಷ್ಣರವರಿಗೂ ಸಹ ನಾವು ಈ ಕಚೇರಿಯಿಂದ ಪತ್ರದ ಮೂಲಕ ಪೂರ್ವದಲ್ಲಿ ಯಾವುದಾದ್ರೂ ಅನುಮತಿ ಪಡ್ಕೊಂಡಿದ್ದರೆ ಅದನ್ನು ಮಾಹಿತಿಯನ್ನು ಒದಗಿಸಲಿಕ್ಕೆ ನಾವು ಪತ್ರ ಮುಖಾಂತರ ತಿಳಿಸಿದ್ವಿ. ಆದರೆ ಅವರು BO ಅವರೇ ಅನುಮತಿ ಕೊಟ್ಟಿದ್ದಾರೆ ಅಂತ ನಕ್ಷೆಯನ್ನು ಹಾಕಿ ನನಗೆ ಆಫೀಸ್ಗೆ ವಾಪಸ್ ಹಾಕಿದ್ದಾರೆ. ಬಟ್ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಡಾಕ್ಟರ್ BR ಅಂಬೇಡ್ಕರ್ ಸರ್ ಅಥವಾ ಯಾವುದೇ ಪುತ್ಥಳಿಯನ್ನು ಶಾಲಾವರಣದಲ್ಲಿ ಸ್ಥಾಪಿಸೋದಕ್ಕೆ ಅನುಮತಿ ಕೊಡೋ ಪ್ರಾಧಿಕಾರ ಆಗಿರೋದಿಲ್ಲ. ನಗರಾಡಳಿತ ಅಂದರೆ ಪೌರಾಡಳಿತ ಇಲಾಖೆಯ ಒಂದು ಸುತ್ತೋಲೆಯಂತೆ ನಾವು ಅದನ್ನು ಒಂದು ಸಮುಚಿತ ಮಾರ್ಗದಲ್ಲಿ ಅದು ಪ್ರಸ್ತಾವಿಸಿ ಮಾನ್ಯ ಉಪನಿರ್ದೇಶಕರಿಗೆ ನಾನು ವರದಿಯನ್ನು ಸಲ್ಲಿಸಿದ್ದೆ. ಸೊ ಉಪನಿರ್ದೇಶಕರು ಸಹ ಶಾಲೆಗೆ ಜುಲೈ 12/7/2024 ಮಾನ್ಯ ಉಪನಿರ್ದೇಶಕರು ಭೇಟಿ ಕೊಟ್ಟರು. ನಾನು ಅವ್ರ ಜೊತೆ ಶಾಲೆಗೆ ಭೇಟಿ ಕೊಟ್ಟಿದ್ದೆ. ಆಗ ಮುಖ್ಯೋಪಾಧ್ಯಾಯರ ಜೊತೆಗೆ ನಾವು ವಿವರವಾಗಿ ಅದನ್ನು ಚರ್ಚೆ ಮಾಡಿದ್ವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಸಲ್ಲಿಸುವುದಕ್ಕೆ ಸಂಬಂಧಪಟ್ಟಂತೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪಿಸೋದಕ್ಕೆ ಸಂಬಂಧಪಟ್ಟಂತೆ ಶಾಲಾ ಹಂತದಲ್ಲಿ SDMCಯಲ್ಲಿ ನಡಾವಳಿ ರೂಪಿಸುವ ಬಗ್ಗೆ ದಾಖಲೆಗಳನ್ನು ಕೇಳಿದ್ವಿ. ಆಗ ಮುಖ್ಯ ಶಿಕ್ಷಕರು ಯಾವುದೇ ದಾಖಲೆಯನ್ನು ಒದಗಿಸಿರುವುದಿಲ್ಲ. ನಡಾವಳಿದು ಪ್ರೀವಿಯಸ್ ಅಂದರೆ ಕಾಮಗಾರಿ ಸ್ಟಾರ್ಟ್ ಆಗೋಕ್ಕೆ ಮೊದಲಿಂದು ನಡಾವಳಿನೂ ಕೊಟ್ಟಿಲ್ಲ. ಒಪ್ಪಂದ ಮಾಡ್ಕೊಂಡಿರೋದ್ರ ಬಗ್ಗೆ ನಡಾವಳಿ ಕೇಳಿದ್ವಿ, ಕೊಡಲಿಲ್ಲ. ಪುತ್ಥಳಿಯನ್ನು ಸ್ಥಾಪಿಸುವುದರ ಬಗ್ಗೆ ನಡಾವಳಿಯಾಗಿದ್ದಲ್ಲಿ ಅದನ್ನು ಕೇಳಿದ್ವಿ, ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಲಿಯೋ ಕ್ಲಬ್ ಆಫ್ ಮಾರ್ಗದ ಅಧ್ಯಕ್ಷರಾದ ನವೀನ್ ಕೃಷ್ಣರವರಿಗೂ ಸಹ ನಾವು ಈ ಕಚೇರಿಯಿಂದ ಪತ್ರದ ಮೂಲಕ ಪೂರ್ವದಲ್ಲಿ ಯಾವುದಾದ್ರೂ ಅನುಮತಿ ಪಡ್ಕೊಂಡಿದ್ದರೆ ಅದನ್ನು ಮಾಹಿತಿಯನ್ನು ಒದಗಿಸಲಿಕ್ಕೆ ನಾವು ಪತ್ರ ಮುಖಾಂತರ ತಿಳಿಸಿದ್ವಿ. ಆದರೆ ಅವರು BO ಅವರೇ ಅನುಮತಿ ಕೊಟ್ಟಿದ್ದಾರೆ ಅಂತ ನಕ್ಷೆಯನ್ನು ಹಾಕಿ ನನಗೆ ಆಫೀಸ್ಗೆ ವಾಪಸ್ ಹಾಕಿದ್ದಾರೆ. ಬಟ್ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಡಾಕ್ಟರ್ BR ಅಂಬೇಡ್ಕರ್ ಸರ್ ಅಥವಾ ಯಾವುದೇ ಪುತ್ಥಳಿಯನ್ನು ಶಾಲಾವರಣದಲ್ಲಿ ಸ್ಥಾಪಿಸೋದಕ್ಕೆ ಅನುಮತಿ ಕೊಡೋ ಪ್ರಾಧಿಕಾರ ಆಗಿರೋದಿಲ್ಲ. ನಗರಾಡಳಿತ ಅಂದರೆ ಪೌರಾಡಳಿತ ಇಲಾಖೆಯ ಒಂದು ಸುತ್ತೋಲೆಯಂತೆ ನಾವು ಅದನ್ನು ಒಂದು ಸಮುಚಿತ ಮಾರ್ಗದಲ್ಲಿ ಅದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗಿರುತ್ತೆ. ಶಾಲೆಯ ಒಂದು SDMCಯಲ್ಲಿ ಶಾಲೆಯ ನಡಾವಳಿಯಲ್ಲಿ ಅದನ್ನು ಚರ್ಚೆ ಮಾಡಿ ಮೊದಲು ನಮಗೆ ಯಾವುದು NGO ಅವರಿಂದ ಅಥವಾ ಶಾಲೆಯಿಂದ ಪುತ್ಥಳಿ ಸ್ಥಾಪಿಸುವ ನಿಟ್ಟಿನಲ್ಲಿ ನಮಗೆ ಪ್ರಸ್ತಾವನೆ ಬರುತ್ತೋ ಅಲ್ಲಿಂದ ನಮ್ಮ ಕಚೇರಿಗೆ ಸ್ವೀಕೃತಿಯಾದ ನಂತರ ನಾನು ಸಮುಚಿತ ಮಾರ್ಗದಲ್ಲಿ ಹಿರಿಯ ಅಧಿಕಾರಿಗಳಿಗೆ ಮತ್ತು ಪೌರಾಡಳಿತ ಇಲಾಖೆಯಾದಂತಹ ನಗರಸಭೆಗೆ ನನ್ನ ಮಾಹಿತಿಯನ್ನು ಅಥವಾ ಪ್ರಸ್ತಾವನೆಯನ್ನು ಕಳಿಸಬೇಕಾಗಿತ್ತು. ಇದುವರೆಗೂ ನನಗೆ ಯಾವುದೇ ಪ್ರಸ್ತಾಪ ಈ ದಿನಾಂಕದವರೆಗೂ ಸಹ ಬಂದಿಲ್ಲ. ಆದರೂ ಸಹ ಶಾಲೆಯಿಂದ ಅವಾಗಿನಿಂದ ಮಾನ್ಯ ಉಪನಿರ್ದೇಶಕರು ಮತ್ತು ನನ್ನ ಬಗ್ಗೆ ಬಹಳ ಕೆಳಮಟ್ಟದಲ್ಲಿ ಹೀನಾಯವಾಗಿ ತುಂಬ ಕೆಟ್ಟ ಪದಗಳನ್ನು ಬಳಸಿ ಬಹಳಷ್ಟು ಸಲ ಜಗಳ ಆಗಿದೆ. ಮನನೋಯುವಂತೆ ಸಾಕಷ್ಟು ಸಲ ಮಾತುಗಳನ್ನು ಆಡಿದ್ದಾರೆ. ಈ ಬಗ್ಗೆ ಪ್ರೆಸ್ ಮೀಟನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಸಾಕಷ್ಟು ಸಲ ಧರಣಿಗಳ ಮುಖಾಂತರ, ಪ್ರತಿಭಟನೆಗಳ ಮುಖಾಂತರ ಒಬ್ಬ ಮಹಿಳಾ ಅಧಿಕಾರಿ ಅಂತ ಕೂಡ ನೋಡಿದಿರ ಏಕವಚನದಲ್ಲಿ ಬಹಳ ಕೆಟ್ಟ ಪದಗಳನ್ನು ಬಳಸಿ ಮಾತಾಡಿದ್ದಾರೆ. ಇದರಿಂದ ಎಲ್ಲ ಘಟನೆಗಳಿಂದ ನಾನು ಸಾಕಷ್ಟು ನೊಂದಿದ್ದೀನಿ. ಆದರೂ ಸಹ ನನಗೆ ನಮ್ಮ ಒಂದು ಈ ಸ್ಥಳೀಯ ಶಾಸಕರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಒಂದು ಮನೋಸ್ಥೈರ್ಯವನ್ನು ಮತ್ತು ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತದಿಂದ ಮನೋಸ್ಥೈರ್ಯವನ್ನು ಕೊಟ್ಟಿರೋದ್ರಿಂದ ಧೈರ್ಯವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ.
ಸೊ ಇಲ್ಲಿ ಸಮುಚಿತ ಮಾರ್ಗದಲ್ಲಿ ಯಾವುದೇ ಪ್ರಸ್ತಾವನೆ ಸ್ವೀಕಾರ ಆಗದೇ ಇರೋದ್ರ ಬಗ್ಗೆ ಸಾಕಷ್ಟು ಸಲ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಯಾಕಂದರೆ ಪೌರಾಡಳಿತ ಇಲಾಖೆಯ ಏನು ಒಂದು ನಿರ್ದೇಶನ ಇದೆ ಪುತ್ಥಳಿಯನ್ನು ಸ್ಥಾಪಿಸೋದಕ್ಕೆ, ಅದನ್ನು ಲಿಖಿತವಾಗಿಯೂ ಕೊಟ್ಟಿದ್ದೀವಿ, ಆದೇಶವನ್ನು ಹಾಕಿ. ನಾವು ಸಾಕಷ್ಟು ಸಲ ಮನವರಿಕೆ ಮಾಡಿದ್ರು ಸಾಕಷ್ಟು ಸಲ ನಮ್ಮನ್ನು ಬಹಳ ಕೆಳಹಂತದ ಮಾತುಗಳಿಂದ, ಕೆಟ್ಟ ಪದಗಳಿಂದ ನಿಂದಿಸಿದ್ದಾರೆ. ಆದರೂ ಸಹ ಈಗಲೂ ಸಹ ಏನು MOU ಅಲ್ಲಿ ಅಥವಾ ಒಡಂಬಡಿಕೆ ಪತ್ರದಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೋ ಅದು ಪೂರ್ಣ ಆಗಿಲ್ಲ. ಇನ್ನೂ ಕಿಟಕಿ ಬಾಗಿಲುಗಳನ್ನು ಎಲ್ಲ ಅಳವಡಿಸುವ ಕಾರ್ಯ ಇದೆ. ಈಗಾಗಿರೋ ಕಾರ್ಯ ಅಂತಂದರೆ ಮೊದಲಿದ್ದಂತಹ ಕಿಟಕಿ ಬಾಗಿಲುಗಳನ್ನು ತೆಗೆದು ಬೇರೆ ಕಿಟಕಿ ಬಾಗಿಲುಗಳನ್ನು ಅಳವಡಿಸಿರೋದು ಮತ್ತು ಫ್ಲೋರಿಂಗ್ ಮಾಡಿದ್ದಾರೆ, ಪೇಂಟಿಂಗ್ ಮಾಡಿದ್ದಾರೆ. ಬಟ್ ಆ ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆ ಅಂತೂ ಯಾವುದನ್ನು ಅವರು ಅಭಿವೃದ್ಧಿ ಪಡಿಸಿಲ್ಲ. ಮೊದಲು ಇದ್ದಿದ್ದನ್ನು ಸಹ ಈಗ ಬಳಕೆಗೆ ಬಾರದ ಸ್ಥಿತಿಯಲ್ಲಿ ಆಗಿಬಿಟ್ಟಿದೆ. ಸೊ ಹೀಗಾಗಿ ಅವರ ಕಾಮಗಾರಿ ಇನ್ನೂ ಪೂರ್ತಿ ಆಗಿಲ್ಲ. ಗೇಟ್ ಅಳವಡಿಸಿಲ್ಲ, ಮೊದಲು ಇದ್ದ ಗೇಟ್ ಕೂಡ ಈಗ ಕಾಣಿಸ್ತಾ ಇಲ್ಲ. ಸೊ ಸಾಕಷ್ಟು ಇದರಿಂದ ಇಲಾಖೆಗೂ ಸಹ ಮುಜುಗರ ಉಂಟು ಮಾಡುವ ರೀತಿಯಲ್ಲಿ ನಮ್ಮ ಜೊತೆ ಅವರು ಮಾತಾಡ್ತಾ ಇರೋದರಿಂದ ಅಧಿಕಾರಿಗಳಿಗೂ ಸಹ ಬಹಳಷ್ಟು ಬೇಸರ ಆಗಿದೆ. ಪ್ರಸ್ತುತ ಈಗ ಶಾಲೆಯಲ್ಲಿ ಉತ್ತಮ ಶೈಕ್ಷಣಿಕ ವಾತಾವರಣವನ್ನು ನಿರ್ಮಿಸೋದು ಕೂಡ ಕಷ್ಟ ಆಗ್ತಾ ಇದೆ. ಪೇರೆಂಟ್ಸು ಸಹ ಒಂದಷ್ಟು ಸಲ ಕಚೇರಿಗೆ ಬಂದು ಮಾತಾಡಿದ್ದಾರೆ. ಯಾಕಂದರೆ ಮಕ್ಕಳು ಈಗ ನಮಗೆ ಪುತ್ಥಳಿ ಸ್ಥಾಪಿಸಿದ ಅವಧಿಯಿಂದ, ಆ ದಿನಾಂಕದಿಂದ 8/9/2024 ಆ ಶಾಲೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಪುತ್ಥಳಿಗೆ ಒದಗಿಸಿರೋದ್ರಿಂದ ಆ ಪೊಲೀಸ್ ಕಾವಲಿನಲ್ಲೇ ಮಕ್ಕಳು ಈಗ ಶೈಕ್ಷಣಿಕವಾಗಿ ಕಲಿತಾ ಇರೋದರಿಂದ ಪೋಷಕರು ಸಹ ಮಕ್ಕಳನ್ನು ಪದೇ ಪದೇ ಅಲ್ಲಿ ಪ್ರತಿಭಟನೆ ಮತ್ತು ಗಲಾಟೆಗಳಾಗ್ತಾ ಇರೋದ್ರಿಂದ ಮಕ್ಕಳನ್ನು ಕಳಿಸೋದಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾರೆ. ಇದನ್ನು ಕಚೇರಿಗೆ ಬಂದು ಕೂಡ ನನ್ನ ಹತ್ರ ಹೇಳಿದ್ದಾರೆ. ಹಾಗಾಗಿ ಹಾಜರಾತಿಯಲ್ಲಿ ವ್ಯತ್ಯಾಸ ಅಂದರೆ ಒಂದು 19ರಿಂದ ಒಂದು 20 TCಗಳು ಹೋಗಿದೆ. 164 ಇದ್ದಿದ್ದು ಈಗ 140+ ಬರ್ತಾ ಇದೆ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಪೋಷಕರು ಸಹ ಯಾಕೆ ಆಗ್ತಾ ಇದೆ ಅಂದರೆ ಅದನ್ನು ಅಧಿಕಾರಿಗಳನ್ನು ಬ್ಲೇಮ್ ಮಾಡೋದಲ್ಲ. ಪ್ರತಿ ಸತಿನೂ ಶಾಲಾ ಆವರಣದಲ್ಲಿ ಸ್ವಲ್ಪ ಶೈಕ್ಷಣಿಕ ವಾತಾವರಣಕ್ಕೆ ವಿರುದ್ಧವಾಗಿ ಗಲಾಟೆ ಅಥವಾ ಪ್ರತಿಭಟನೆಗಳಾಗ್ತಾ ಇರೋದ್ರಿಂದ ಪೋಷಕರು ಸಹ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಕೆಲವೊಂದಷ್ಟು ಪೋಷಕರು ವರ್ಗಾವಣೆ ಪತ್ರವನ್ನು ತಗೊಂಡು ಬೇರೆ ಶಾಲೆಗಳಿಗೆ ಮಕ್ಕಳನ್ನು ದಾಖಲು ಮಾಡುವ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಶಾಲೆಯಲ್ಲಿ ಒಂದು ಒಳ್ಳೆಯ ಶೈಕ್ಷಣಿಕ ವಾತಾವರಣವನ್ನು ನಿರ್ಮಿಸೋದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರೂ ಸಹ ನನಗೆ ಅಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಾ ಇದೆ ಆ ವಾತಾವರಣವನ್ನು ನಿರ್ಮಿಸೋದಕ್ಕೆ. ಇದು ನಿಯಮಾನುಸಾರ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ನಿಯಮಾನುಸಾರ ಕ್ರಮ ಕೈಗೊಂಡಿದ್ದಿದ್ರೆ ಇಷ್ಟೆಲ್ಲ ಅವ್ಯವಸ್ಥೆಗೆ ಕಾರಣ ಆಗ್ತಾ ಇರಲಿಲ್ಲ. ಹಾಗಾಗಿ ಶಾಲೆಗಳಲ್ಲೂ ಸಹ ಪದೇ ಪದೇ ಗಲಾಟೆ ಆಗ್ತಾ ಇದ್ದಾಗ ಪೇರೆಂಟ್ಸ್ ಕಡೆಯಿಂದನೂ ಶಾಲೆಯಲ್ಲಿ ನಾನು ಶಾಲೆಗೆ ಭೇಟಿ ಕೊಟ್ಟಾಗ ಸಹ ಪ್ರಭಾರಿ ಮುಖ್ಯ ಶಿಕ್ಷಕರ ಹತ್ರ ಸಹ ಪೋಷಕರು ಬಂದು ಸ್ವಲ್ಪ ಗಲಾಟೆನೇ ಮಾಡಿದರು. ಸೊ ಎಲ್ಲದರ ಕಾರಣದಿಂದ ಒಂದಷ್ಟು ದಾಖಲಾತಿ ಹಾಜರಾತಿಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಸೊ ಇದೆಲ್ಲ ಆದಷ್ಟು ಬೇಗ ಸರಿ ಹೊಂದರೆ ಮಕ್ಕಳಿಗೆ ಒಂದು ಒಳ್ಳೆಯ ಶೈಕ್ಷಣಿಕ ವಾತಾವರಣವನ್ನು ನಿರ್ಮಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈ ಎಲ್ಲ ಮಾಹಿತಿಯು ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತಕ್ಕೆ ಇರುವುದರಿಂದ ಒಂದು ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಂಡಲ್ಲಿ ಒಂದು ಒಳ್ಳೆಯ ಮಾದರಿ ಶಾಲೆಯಾಗಿ ಶಾಂತಿ ನೆಲೆಸಬೇಕು.